ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ. ನಾನಿವತ್ತು ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟವಾಗುವಂಥ ಒಂದು ಹೆಲ್ದಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಏನಪ್ಪ ಚಪಾತಿ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ಬೋದು ನೀವು. ಈ ಚಪಾತಿಲೇ ನಿಮಗೆ ಸ್ಪೆಷಲ್ ಇರೋದು. ನಾನು ಇನ್ನೊಂದು ಇದರ ಜೊತೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೀನಿ. ಅದನ್ನು ಹೇಗೆ ಮಾಡೋದು, ಏನನ್ನು ಉಪಯೋಗಿಸ್ಕೊಂಡು ಮಾಡೋದು ಅಂತ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಈ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದೇ ಇಂಗ್ರೀಡಿಯೆಂಟು ನಾನು ಬಳಸ್ತಾ ಇರೋದು. ಆಲೂಗಡ್ಡೆ ಬೇಯಿಸಿ ತೊಗೊಂಬಂದಿದ್ದೀನಿ. ಅರ್ಧ kg ಆಲ್ಮೋಸ್ಟ್ ಹತ್ತತ್ರ ಇದೆ ಆಲೂಗಡ್ಡೆ. ಅದನ್ನು ನಾನು ಪೂರ್ತಿ ಸಾಫ್ಟಾಗಿ ಬೇಯಿಸಿ ತಂದಿದ್ದೀನಿ. ಸುಮಾರು ಒಂದು 1/4 kg ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಲೂಗಡ್ಡೆನ ನಾನು ಬೇಯಿಸಿದ್ನಲ್ಲ, ಅದನ್ನು ಪೂರ್ತಿ ಕೈಯಲ್ಲೇ ನೈಸ್ ಪೇಸ್ಟಾಗಿ ಮಾಡ್ಕೊಂಬಂದಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಹಾಕೋಬೋದು, ಅಥವಾ ಸ್ಮ್ಯಾಶ್ ಮಾಡೋದಿದ್ದರೆ ಸ್ಮ್ಯಾಶ್ ಮಾಡ್ಬೋದು. ಈ ಸ್ಮ್ಯಾಶ್ ಮಾಡೋದು ಬರುತ್ತೆ ನೋಡಿ, ಅದರಲ್ಲಿ ಮಾಡ್ಬೋದು, ಕೈಯಲ್ಲಿ ಮಾಡ್ಕೋಬೋದು. ನಿಮ್ಮ ಇಷ್ಟದ ಪ್ರಕಾರ ನೀವು ಯಾವ ರೀತಿ ಮಾಡ್ಕೊತೀರೋ ಆ ರೀತಿ ನೀವು ಅದನ್ನು ನೈಸ್ ಪೇಸ್ಟಾಗಿ ಮಾಡ್ಕೊಂಬರ್ಬೇಕು ಅಷ್ಟೇ. ಇವಾಗ ನಾನು ಪೇಸ್ಟ್ ಮಾಡಿರುವಂಥ ಆಲೂಗಡ್ಡೆನ ಗೋಧಿ ಹಿಟ್ಟಿಗೆ ಸೇರಿಸಿದ್ದೀನಿ. ಜೀರಾ ಪೌಡರು ಮತ್ತು ಕಾಳು ಮೆಣಸಿನ ಪೌಡರು, ಪೆಪ್ಪರ್ ಪೌಡರು ಹಾಕ್ಬಿಟ್ಟು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿನ ಹಾಕಿ, ಖಾರನ ಸ್ವಲ್ಪ ಹಾಕಿ, ಮಕ್ಕಳಿಗೆ ಕೊಡೋದ್ರಿಂದ ನಾವು ಖಾರನ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ. ಸುಮ್ಮನೆ ರುಚಿಗಷ್ಟೇ ಹಾಕೋಬೇಕು. ತುಂಬ ಖಾರ ನಿಮಗೆ ನಿಮ್ಮ ಮಕ್ಕಳಿಗೆ ಕೊಡೋಲ್ಲ ಅಂದರೆ ಖಾರವಾಗಿ ಬೇಕು ಅಂದರೆ ನೀವು ಖಾರ ಜಾಸ್ತಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟು ಇಂಗ್ರೀಡಿಯೆಂಟ್ನ ನಾನು ಹಾಕ್ಬಿಟ್ಟು ಇವಾಗ ಎಲ್ಲನೂ ಚೆನ್ನಾಗಿ ಎಲ್ಲ ಕಡೆ ಆಡೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ. ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಟ್ಟಿಗೆ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕೋತಾ ನೀವು ಮಿಕ್ಸ್ ಮಾಡಿ. ಇವಾಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ತೊಗೊಂಬಂದಿದ್ದೀನಿ. ಇದನ್ನು ಇವಾಗ ನಾನು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಪಕ್ಕಕ್ಕೆ ಇಡ್ತೀನಿ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ನೆಂದಿದೆ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು 15 to 20 ಮಿನಿಟ್ ನೀವು ಇಡ್ಬೋದು. ಟೈಮ್ ಇಲ್ಲ ಅಂತಂದರೆ ಒಂದು 5 ನಿಮಿಷ ಇಟ್ಟರು ಸಾಕಾಗುತ್ತೆ. ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ಒಣ ಹಿಟ್ಟು ತೊಗೊಂಡಿದ್ದೀನಿ, ಚಪಾತಿ ಮಾಡೋಕ್ಕೆ ಬೇಕಲ್ವ ಒಣ ಹಿಟ್ಟು. ಒಣ ಹಿಟ್ಟು ತೊಗೊಂಡಿದ್ದೀನಿ. 2 ಲಡ್ಡು ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡೋಕ್ಕೆ. ಉಂಡೆ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ಮೇಲೆ ಹಿಟ್ಟು ಹಚ್ಬಿಟ್ಟು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಿ, ಸೇಮ್ ನೀವು ನೀವು ಯಾವ್ಯಾವ ರೀತಿ ಒಬ್ಬೊಬ್ಬರ ಮನೇಲಿ ಚಪಾತಿನ ಒಂದೊಂದು ಥರ ಮಾಡ್ಕೋತಾರೆ. ನಿಮ್ಗೆ ಯಾವ ರೀತಿ ನಿಮ್ಮ ಮನೇಲಿ ನೀವು ಚಪಾತಿ ಮಾಡ್ಕೋತೀರ ನೋಡಿ, ಅದೇ ಥರ ನೀವು ಲಟ್ಟಿಸ್ಕೋಬೇಕು ಅಷ್ಟೇ. ಮತ್ತರಲ್ಲಿ ಏನು ಬೇರೆ ಮತ್ತೇನಿಲ್ಲ. ಎರಡನ್ನು ನಾನಿವಾಗ ಲಟ್ಸ್ಕೊಂಡು ಒಂದು ಅಂಗೈ ಅಗಲಕ್ಕಿಂತ ಕಡಿಮೆ ಆಗೋಷ್ಟು ಲಟ್ಸಿದ್ದೀನಿ. ಎರಡಕ್ಕೂ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಮಡಿಸ್ತಾ ಇದ್ದೀನಿ. ಈ ರೀತಿ ನೀವು ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಕೋಬೋದು. ಚೆನ್ನಾಗಿ ಉಬ್ಬಿ ಬರ್ತದೆ, ಪದರ ಬರ್ತದೆ ಚಪಾತಿ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡಿಚ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನೀವು ಚಪಾತಿನ ಲಟ್ಸ್ಕೋಬೇಕಾಗುತ್ತೆ. ನೀವು ಆಯಿಲು ಇಷ್ಟಪಡಲ್ಲ ಅಂತ ಅಂದ್ಕೊಳ್ಳೋರು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ನಿಮ್ಗೇನು ಇಷ್ಟನೋ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮನೇಲಿ ಯಾವ ಥರ ಮಾಡ್ಕೊತೀರೋ ಆ ರೀತಿ ನೀವು ಚಪಾತಿನ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಟ್ರಯಾಂಗಲ್ ಶೇಪ್ ಇರೋದನ್ನು ರೌಂಡ್ ಶೇಪಿಗೆ ತೊಗೊಂಬರ್ತೀನಿ. ಆ ರೀತಿ ನಾನಿವಾಗ ಲಟ್ಸ್ಕೊತಾ ಇದ್ದೀನಿ. ನಿಮಗೆ ರೌಂಡ್ ಶೇಪ್ ಬಂದಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ. ಟ್ರಯಾಂಗಲ್ ಶೇಪಲ್ಲೇ ನೀವು ಲಟ್ಸ್ಬಿಟ್ಟು ಬೇಯಿಸ್ಕೋಬೋದು, ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ನಿಮ್ಗೆ ಯಾವ ರೀತಿ ಲಟ್ಸೋಕ್ಕಾಗುತ್ತೋ ಅದೇ ರೀತಿ ನೀವು ಲಟ್ಸ್ಬಿಟ್ಟು ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಕ್ಕಳು ಆಲೂಗಡ್ಡೆ ತಿನ್ನಲ್ಲಲ್ವ, ಇದಕ್ಕೆ ಆಲೂಗಡ್ಡೆ ಹಾಕ್ಬಿಟ್ಟು ಈ ರೀತಿ ಚಪಾತಿ ಮಾಡ್ಕೊಡೋದ್ರಿಂದ ಎಲ್ತಿಗೂ ತುಂಬ ಒಳ್ಳೆಯದು. ಮತ್ತು ಅವ್ರಿಗೂ ಎಲ್ಲ ತರಕಾರಿನೂ ಅವ್ರ ಬಾಡಿಗೂ ಹಿಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಹಂಚು ಬಿಸಿ ಆಗಿದೆ. ಲಟ್ಟಿಸಿರುವಂಥ ಚಪಾತಿಯನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನು ಮತ್ತೆ ವಾಪಸ್ ಅದೇ ಆಯಿಲನ್ನೇ ಹಾಕ್ಬಿಟ್ಟೆ ಬೇಯಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೀವು ತುಪ್ಪ ಹಾಕಿ ಕೂಡ ನೀವು ಬೇಯಿಸ್ಕೋಬೋದು. ನಿಮ್ಮ ಅನುಕೂಲಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ. ಆಯಿಲ್ ಒಬ್ಬೊಬ್ರು ಇಷ್ಟಪಡಲ್ಲ, ತುಂಬ ಪ್ಯಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಡಲ್ಲ. ತುಪ್ಪ ಹಾಕಿ ನೀವು ಬೇಯಿಸ್ಕೋಬೋದು. ತುಪ್ಪದಲ್ಲಿ ಒಳ್ಳೆ ಪ್ಯಾಟ್ ಇರುತ್ತೆ. ನಿಮ್ಮ ಅನುಕೂಲಕ್ಕೆ ನಿಮ್ಗೇನು ಇಷ್ಟನೋ ಅದನ್ನು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚಪಾತಿ, ತುಂಬ ಚೆನ್ನಾಗಿತ್ತು. ಇನ್ನೂ ಹೋಗ್ತಾ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಚಪಾತಿ. ಇನ್ನೂ ಮಾಡ್ತಾ ಇದು ಮೊದಲನೇದಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಉಬ್ಬಿದೆ. ಕಡಿಮೆ ಅಂದರೂ
ಚೆನ್ನಾಗೇ ಸಾಫ್ಟಾಗಿದೆ, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು, ಅಷ್ಟು ಚೆನ್ನಾಗಾಗಿತ್ತಿದು. ಈ ರೀತಿ ನೀವು ಪೊಟೊಟೊನ ಯೂಸ್ ಮಾಡಿ ಚಪಾತಿ ಮಾಡ್ಬೋದು. ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿ ಮಾಡ್ಬೋದು. ಮತ್ತು ಇದು ಗೆಣಸು ಬರುತ್ತೆ ನೋಡಿ, ಸ್ವೀಟ್ ಪೊಟ್ಯಾಟೊ ಬರುತ್ತೆ ನೋಡಿ, ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ, ಅದನ್ನು ಯೂಸ್ ಮಾಡಿ ಮಾಡ್ಬೋದು. ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ, ಒಳ್ಳೆ ಪ್ರೋಟೀನು, ವಿಟಮಿನ್ಸು, ಮಿನರಲ್ ಎಲ್ಲ ಸಿಗುತ್ತೆ. ಈ ರೀತಿ ನೀವು ಮಕ್ಕಳು ನಮ್ಮ ಮನೇಲಿ ತರಕಾರಿ ತಿನ್ನಲ್ಲ ಅಂತ ಅಂದ್ಕೊಳ್ಳೋರು ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ನೋಡಿ ಇವಾಗ ಎರಡನೇ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ, ಪುಲ್ಕ ಥರ ಬಂದಿದೆ, ಅಷ್ಟು ಚೆನ್ನಾಗಿ ಉಬ್ಬು ಬಂದಿತ್ತು. ಸುಮಾರು ನಾನು ಇದರಲ್ಲಿ ಒಂದು 15 ಚಪಾತಿ, ಒಂದು 15 ಚಪಾತಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ತಿಂದರು. ನಿಮ್ಮ ಮಕ್ಕಳಿಗೆ ಈ ರೀತಿ ವೆರೈಟಿಯಾಗಿ ಬರೀ ಚಪಾತಿ ಕೊಡೋಕ್ಕಿಂತ ಒಂದೊಂದು ಸಾರಿ ಡೈಲಿ ಆಗಲಿಕ್ಕೂ ಒಂದು ವೀಕ್ಲಿ ಒಂದು ಸಾರಿ ಮಾಡಿಕೊಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂ ಚಪಾತಿ ಮಾಡೋದು ಹೇಗೆ ಅಂತ. ತುಂಬ ಸಿಂಪಲ್ಲು, ವೆರಿ ಸಿಂಪಲ್ಲು. ಕೇಳೋಕ್ಕೆ ತುಂಬ ಡಿಫ್ರೆಂಟ್ ಅನಿಸುತ್ತೆ, ಮಾಡೋಕ್ಕೆ ಹೋದರೆ ತುಂಬ ಸಿಂಪಲ್ಲಾಗಿ ಆಗುತ್ತೆ. ಮನಸ್ಸು ಮಾಡಿದ್ರೆ ಯಾವುದನ್ನು ಬೇಕಾದರೂ ಮಾಡ್ಬೋದು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿರೋ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಬಂದಿದೆ ಚಪಾತಿ, ನೋಡ್ಬೋದು ನೀವು ಕೈಯಲ್ಲಿ ಒಳ್ಳೆ ಹತ್ತಿ ಥರ ಆಗಿದೆ ಚಪಾತಿ, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಆಲೂಗಡ್ಡೆ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ, ತಿಂದಾಗ ಮಾತ್ರ ಅದರ ರುಚಿ ಡಿಫ್ರೆಂಟಾಗಿರುತ್ತೆ. ಮಕ್ಕಳು ತುಂಬ ವೆರೈಟಿ ಇರೋದ್ರಿಂದ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನಂತ. ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿತ್ತು ಚಪಾತಿ, ಸೂಪರಾಗಿತ್ತು. ಮತ್ತೆ ಸಿಗ್ತೀನಿ ಇನ್ನೊಂದು ವೆರೈಟಿ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.